ಸರ್ ನನ್ನ ಕೋರ್ಸ್ ತಗೊಳ್ಳಿ ಒಂದ್ ತಿಂಗಳ ನಿಮಗೆ ಟ್ರೇಡಿಂಗ್ ಹೇಳ್ಕೊಡ್ತೀನಿ, ಜಸ್ಟ್ ಪ್ರೈಸ್ 10,000 rupees. ಸರ್ ಇವ್ರದ್ದು ಬಿಡಿ ಸರ್, ನಮ್ದು ತಗೊಳ್ಳಿ ಸರ್, ನಾವು ಒಂದ್ ವೀಕ್ ನಿಮಗೆ ಟ್ರೇಡಿಂಗ್ ಹೇಳ್ಕೊಡ್ತೀವಿ. ನಮ್ ದಿನ ನೀವು ಚಾರ್ಟ್ ನೋಡ್ತಿರಲ್ಲ ಸರ್, ದಿನಕ್ಕೆ 1,00,000 ಬುಕ್ ಮಾಡ್ತಾ ಇದ್ದೀವಿ. ಮತ್ತೆ ಟೇಬಲ್ ಸುತ್ತಲೂ 500 ರೂಪಾಯಿ ನೋಟ್ ಇಟ್ಕೊಂಡಿರ್ತೀವಿ ನಾವು. ಸರ್ ಇದೆಲ್ಲ ಬಿಡಿ ಸರ್, ನಾನು ಒಂದು ವರ್ಕ್ ಶಾಪ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, 2 ಅವರ್ ವರ್ಕ್ ಶಾಪ್. ನಿಮ್ಗೆ ಎಂತ ಸ್ಟ್ರಾಟಜಿ ಕೊಡ್ತೀನಿ ಅಂದ್ರೆ ಇಡೀ ಲೈಫ್ ಲಾಂಗ್ ನೀವು ಪ್ರಾಫಿಟ್ ಆಗ್ತಾ ಇರ್ತೀರಾ ಸರ್. ಇದನ್ನ ಹೇಳ್ಬಿಡ್ತಾನೆ ನಿಮ್ಗೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ಕೋರ್ಸ್ ಸೇಲ್ ಮಾಡೋದು. ಈ ಸೆಲ್ಲಿಂಗ್ ಕೋರ್ಸ್ ಅಂಡ್ ಪ್ರೊವೈಡಿಂಗ್ ನಾಲೆಜ್ ಇಟ್ಸ್ ನಾಟ್ ರಾಂಗ್. ಬಟ್ ಒಂದ್ ತಿಂಗಳಲ್ಲಿ ಟ್ರೇಡಿಂಗ್ ಹೇಳ್ಕೊಡ್ತೀನಿ, ಒಂದ್ ವಾರದಲ್ಲಿ ಹೇಳ್ಕೊಡ್ತೀನಿ, ಒಂದ್ ದಿವಸದಲ್ಲಿ ಟ್ರೇಡಿಂಗ್ ಹೇಳ್ಕೊಡ್ತೀನಿ ಅಂದ್ರೆ ಇಟ್ಸ್ ಅ ಲೈ ಬಾಸ್. ಈ ಸ್ಟೂಡೆಂಟ್ಸ್ ಯಾರು ಕೋರ್ಸ್ ತಗೊಂಡಿರ್ತಾರಲ್ಲ, ಇವ್ರ ಹತ್ರ ಹೋಗ್ಬಿಟ್ಟು ನೀವು ಫಾರ್ವರ್ಡ್ಸ್ ಮತ್ತೆ ಫ್ಯೂಚರ್ಸ್ ಡಿಫರೆನ್ಸ್ ಏನಪ್ಪಾ, ಇಂಪಲ್ಸಿವ್ ಮತ್ತೆ ಕರೆಕ್ಟಿವ್ ವೇವ್ ಡಿಫರೆನ್ಸ್ ಏನಪ್ಪಾ, RSI ಮ್ಯಾಕ್ಡಿ ವಿವೆಬ್ ಫಾರ್ಮುಲಾ ಹೇಳು ನೋಡೋಣ. ನಿಫ್ಟಿ 22,000 22,050 ವರೆಗೂ ಮೂವ್ ಆದ್ರೆ ನಿಮ್ ಪ್ರೀಮಿಯಂ ಅಲ್ಲಿ ಎಷ್ಟು ದುಡ್ಡು ಇನ್ಕ್ರೀಸ್ ಆಗುತ್ತೆ ಅದನ್ನ ಹೇಳ್ತಾರ ನೋಡೋಣ. ನಿಜವಾಗ್ಲೂ ನೀವು ಟ್ರೇಡಿಂಗ್ ನ ಬುಕ್ ಅಲ್ಲಿ ಓದಿದ್ರೆ ನಿಮ್ಗೆ ಮ್ಯಾಥ್ಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ 10ನೇ ಕ್ಲಾಸ್ 12ನೇ ಕ್ಲಾಸ್ ಎಲ್ಲ ಗ್ಯಾಪ್ ನ ಬರುತ್ತೆ ಬಾಸ್. ಯಾರಾದ್ರೂ ಒಬ್ಬ ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು, CA ಆಗಬೇಕಂದ್ರೆ ಎಷ್ಟು ವರ್ಷ ಕಷ್ಟ ಪಡ್ತಾನೆ. ಬಟ್ ವೆನ್ ಇಟ್ ಕಮ್ಸ್ ಟು ಟ್ರೇಡಿಂಗ್ ಅಲ್ವಾ, ಪೀಪಲ್ ವಾಂಟ್ ಕ್ವಿಕ್ ಮನಿ. ಸಿಂಪಲ್ ಆಗಿ ನಿಮ್ಗೆ ಯಾರನ್ನ ಕೋರ್ಸ್ ಸೆಲ್ ಮಾಡ್ತಿದ್ದಾನೆ ಅಂದ್ರೆ ಅವ್ರ ಡ್ಯೂರೇಷನ್ ಬಂದ್ಬಿಟ್ಟು ಕೋರ್ಸ್ 3 months to 6 months ಇರಲೇಬೇಕು ಬಾಸ್.